ಅಕ್ಕ ಆಡಿದ ಮಾತ ತಮ್ಮ ಬೀರುಗ ಎದ ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಗ ಎದ ಪೆಟ್ಟ ಬೆಕ್ಕಿಗೆ ಹೊಡೆದಿದ ಕಮಲು ಸಮುರುದದ ಬೆಕ್ಕಿಗೆ ಹೊಡೆದಿದ ಕಮಲು ಸಮುರುದದ ಹೋಗದಳ ಮನಿ ಬಿಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಎದು ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಎದು ಪೆಟ್ಟ ಬೆಕ್ಕಿಗೆ ಹೊಡೆದುದಕ್ಕ ಮನಸ್ಸ ಒಡದ ಬೆಕ್ಕಿಗೆ ಹೊಡೆದುದಕ್ಕ ಮನಸ್ಸ ಒಡದ ಹೋಗದಳ ಮನೆ ಬಿಟ್ಟ ಅಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಗ ಎದು ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಎದು ಪೆಟ್ಟ ಬೆಕ್ಕಿಗೆ ಹೊಡೆದಿದ ಕಮಲು ಸಮುರುದದ ಬೆಕ್ಕಿಗೆ ಹೊಡೆದಿದ ಕಮಲು ಸಮುರುದದ ಹೋಗದಳ ಮನಿ ಬಿಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಎದು ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗ ಎದು ಪೆಟ್ಟ ಕೀಟಕ ಮಾಡೋದು ಬೀರು ನಚ್ಚಟ್ಟ ಎಷ್ಟ ಹೇಳಿದ್ರು ಬಿಡಲಿಲ್ಲ ತನ್ನ ಹಠ ಕೀಟಕ ಮಾಡೋದು ಬೀರು ನಚ್ಚಟ್ಟ ಎಷ್ಟ ಹೇಳಿದ್ರು ಬಿಡಲಿಲ್ಲ ತನ್ನ ಹಠ ಮನೆಯನ ಬೆಕ್ಕ ಹಾಲ ಕೊಡದರ ಮನೆಯನ ಬೆಕ್ಕ ಹಾಲ ಕೊಡದರ ಮುರ್ದನು ಹದರ ಸೊಲ್ಟ ಅಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಗ ಎದು ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಎದು ಪೆಟ್ಟ ಬೆಕ್ಕಿಗೆ ಹೊಡೆದಿದ ಕಮಲ ಸಮುರುದದ ಬೆಕ್ಕಿಗೆ ಹೊಡೆದಿದ ಕಮಲ ಸಮುರುದದ ಹೋಗದಳ ಮನಿ ಬಿಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಗ ಎದು ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಎದು ಪೆಟ್ಟ ಕೀಟಕ ಮಾಡೋದು ಬೀರು ನಚ್ಚಟ ಎಷ್ಟ ಹೇಳಿದ್ರು ಬಿಡಲಿಲ್ಲ ತನ್ನ ಹಠ ಕೀಟಕ ಮಾಡೋದು ಬೀರು ನಚ್ಚಟ ಎಷ್ಟ ಹೇಳಿದ್ರು ಬಿಡಲಿಲ್ಲ ತನ್ನ ಹಠ ಹಲ ಕೊಡದರ ಮನೆಯನ ಮಾಯಕ್ಕ ಆಡಿದ ಮಾತ ತಮ್ಮ ಬೀರನುಗ ಯಾದು ಪೆಟ್ಟ ಅಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಯಾದು ಪೆಟ್ಟ ಬೆಕ್ಕಿಗೆ ಹೊಡೆದಿದ ಕಮಲ ಸಮುದ್ರದ ಬೆಕ್ಕಿಗೆ ಹೊಡೆದಿದ ಕಮಲ ಸಮುದ್ರದ ಹೋಗಲ್ದಳ ಮನಿ ಬಿಟ್ಟ ಮಾಯಕ್ಕ
ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗಾಗ್ಯದು ಪೆಟ್ಟ ಸತ್ತಾದ ತಿಂದು ಒಂದು ಏಟ ಬೀರಣ್ಣ ಬೀದ್ಯಾಗ ಒಗರು ಬಿಟ್ಟ ಸತ್ತಾದ ತಿಂದು ಒಂದು ಏಟ ಬೀರಣ್ಣ ಬೀದ್ಯಾಗ ಒಗರು ಬಿಟ್ಟ ಬೆಕ್ಕಿನ ನೋಡಿ ಅಕ್ಕ ಮಾಯವಾಗ ಬೆಕ್ಕಿನ ನೋಡಿ ಅಕ್ಕ ಮಾಯವಾಗ ಬಂದಿತ್ತು ಬಾಳ ಸಿಟ್ಟ 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 ಮಾಯಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗಾಗ್ಯದ ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗಾಗ್ಯದ ಪೆಟ್ಟ ಬೆಕ್ಕಿಗೆ ಹೊಡೆದ ಕಮಲ ಬೆಕ್ಕಿಗೆ ಹೊಡೆದ ಕಮಲ ಹೋಗಂಗಳ ಮನಿ ಬಿಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗಾಗ್ಯದ ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗಾಗ್ಯದ ಪೆಟ್ಟ ಕುಡಿಗೆ ಅಡಿ ಅದಿಯೋ ಎಷ್ಟ ಹೇಳಿದ್ರು ಬಿಡಲಿಲ್ಲ ನಿನ್ನ ಚಟ ಕುಲಿಗೆಡಿ ಅದಿಯೋ ಎಷ್ಟ ಹೇಳಿದ್ರು ಬಿಡಲಿಲ್ಲ ನಿನ್ನ ಚಟ ಮನಿಯಾನ ಹಾಲ ಬೆಕ್ಕ ಕೊಡದರ ಮನಿಯಾನ ಹಾಲ ಬೆಕ್ಕ ಕೊಡದರ ನಿಂದೇನ ಹೋಗಿತ್ತು ಗಂಟ ಅಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗಾಗ್ಯದ ಪೆಟ್ಟ ಅಕ್ಕ ಮಾಯವ್ವ ಹಾಡಿದ ಮಾತ ತಮ್ಮ ಬೀರುಗಾಗ್ಯದ ಪೆಟ್ಟ ಬೆಕ್ಕಿಗೆ ಹೊಡೆದ ಬೆಕ್ಕಿಗೆ ಹೊಡೆದ ಕಮಲ ಹೋಗಂದಳ ಮನಿ ಬಿಟ್ಟ ಮಾಯಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗಾಗ್ಯದ ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗಾಗ್ಯದ ಪೆಟ್ಟ ಕುಲಿಗೆ ಅಡಿ ಅದಿಯೋ ಎಷ್ಟ ಹೇಳಿದ್ರು ಬಿಡಲಿಲ್ಲ ನಿನ್ನ ಚಟ ಕುಲಿಗೆ ಅಡಿ ಅದಿಯೋ ಎಷ್ಟ ಹೇಳಿದ್ರು ಬಿಡಲಿಲ್ಲ ನಿನ್ನ ಚಟ ನನ್ನ ಮನೆಯನ ಹಾಲು ಬೆಕ್ಕ ಕೊಡದರ ನನ್ನ ಮನೆಯನ ಹಾಲ ಬೆಕ್ಕ ಕೊಡದರ ನಿಂಗೇನ ಹೋಗ್ತಿತ್ತು ಗಂಟ ಅಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗಾಗ್ಯದ ಪೆಟ್ಟ ಅಕ್ಕ ಮಾಯವ್ವ ಹಾಡಿದ ಮಾತ ತಮ್ಮ ಬೀರುಗಾಗ್ಯದ ಪೆಟ್ಟ ಬೆಕ್ಕಿಗೆ ಹೊಡೆದ ಕಮಲ ಬೆಕ್ಕಿಗೆ ಹೊಡೆದ ಕಮಲ ಹೋಗಂದಳ ಮನಿ ಬಿಟ್ಟ ಮಾಯಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗಾಗ್ಯದ ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗಾಗ್ಯದ ಪೆಟ್ಟ ಪದ ಯಾರ್ದು ಟೋಪಣ್ಣ ಇದು ಎಲ್ಲಣ್ಣ ಮಾಸ್ತರ್ ಗುರು ಹಿರಿಯರು ಬಾಳ ಲಕ್ಷ್ಯ ಕೊಟ್ಟು ಕೇಳ್ಬೇಕು ಮಾತಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ನಮ್ಮ ಅಡಿವೆಪ್ಪ ಮುತ್ತಿಯವ್ರು ಹೇಳ್ತಾರ ಹೆಂಗ
ಮಹಾರಾಷ್ಟ್ರ ಎಂಬುವುದು ಮಾಣಿಕ್ಯದ ಗುಂಪ, ಕರ್ನಾಟಕ ಎಂಬುವುದು ಗಂಧ ಕಸ್ತೂರಿಯ ಗುಂಪ. ಹೌದಾ ಹೌದಾ ಮಹಾರಾಷ್ಟ್ರ ಎಂಬುವುದು ಮಾಣಿಕ್ಯದ ಗುಂಪ, ಕರ್ನಾಟಕ ಎಂಬುವುದು ಗಂಧ ಕಸ್ತೂರಿಯ ಗುಂಪ, ಹೌದು ಹೌದು ಹುಲಿಜಂತಿ ಎಂಬುವುದು ಹುಲಿಗಳ ಗುಂಪ ಎಂದನು ನಮ್ಮ ಅಡಿವೆಪ್ಪ ಮಾರಯ್ಯ. ಹೌದು 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 ಸಾಹಿತ್ಯ ಹೆಂಗದ ಬೀರಣ ದೇವ್ರದು ಅಕ್ಕಮಾಯವನ ಸಾರಾಂಶ ಇದು ಅದ. ಹೌದಾ ಹೌದಾ ಬೀರ ದೇವ್ರ ಏನ್ ಮಾಡ್ಯದ, ಮಾಯವ್ ಅಂದಿರ್ತಕ್ಕಂತ ಒಂದೇ ಒಂದು ಮಾತಿಗೆ ಬೀರಪ್ಪಗೆ ಸಿಟ್ಟಾಗ್ಯದ, ಬೆಕ್ಕಿಗೆ ಹೊಡೆದಾನ. ಹೌದು ಬೆಕ್ಕಿಗೆ ಯಾಕೆ ಹೊಡೆದ ಬೀರಪ್ಪ? ಹಾಲು ಮಾತಿ ಇಲ್ಲದ. ಹೌದಾ ಬೆಕ್ಕಿಗೆ ಯಾಕೆ ಬೀರಪ್ಪ ಹೊಡೆದಪ್ಪ ಅಂತ ಕೇಳಿದ್ರ, ಯಾಕ್ರಿ ಸರ ನನ್ನ ಅಕ್ಕ ಮಾಯವ್ ಏನ್ ಮಾಡ್ಯಾಳ, ನಾನು ಸಣ್ಣವಿದ್ದಕ್ಕರ ಕಾಡ ರುದ್ದರ ಭೂಮಿ ಕೊದಲಿಗೆ ನಂದನ ಒಣದಾಗಿಂದ ನನಗೆ ಇಳಿಸಿಕೊಂಡು ಮನೆಗೆ ತಂದಾಳ, ಜ್ವಾಕಿ ಮಾಡ್ಯಾಳ, ಜತ್ತನ ಮಾಡ್ಯಾಳ, ಹಳ್ಳಿಲೆ ಹಾಲು ಹಾಕ್ಯಾಳ, ಬೆಳ್ಳಿಲೆ ಬೆಣ್ಣೆ ತಿಳಿಸಿ ಹೊಟ್ಟಿದ್ದವನು ಇವತ್ತಿನ ದಿವಸ ಬೆಟ್ಟ ಮಾಡಿ ಇಟ್ಟಾಳ ನಮ್ಮ ಅಕ್ಕ. ನಮ್ಮ ಅಕ್ಕಗೆ ತಿಂದಿ ನಾನು ತಿರುಗಿ ಬಿದ್ದೆಪ್ಪ ಅಂತಂದ್ರ, ನಾನು ಬಾಯಿಲಿ ಏನಾರ ಆಡ್ದಪ್ಪ ಅಂತಂದ್ರ ಅಕ್ಕ ಮನಸ್ಸಿಗೆ ಘಾತ ಮಾಡ್ಕೋತಾಳ. ನಾನು ನನ್ನ ಮಾವನ ಸೊಕ್ಕು ಮುರಿಬೇಕಾಗ್ಯದ, ಅಕ್ಕನ ಕೈಯಾಗಿಂದ ಸ್ವಲ್ಪ ಜಾರಿ ಹೋಗಬೇಕಾಗ್ಯದ. ನಾನು ಹೋದಪ್ಪ ಅಂತಂದ್ರ ನಮ್ಮ ಅಕ್ಕ ಮಾಯವ ನನ್ನದೇ ಚಿಂತೆ ಮಾಡ್ತಾಳ, ನನ್ನನ್ನೇ ನೆನೆಸ್ತಾಳ. ನನ್ನ ಚಿಂತೆ ಒಳಗೆ ನಮ್ಮ ಅಕ್ಕ ಕೊರಗತಾಳ. ನಮ್ಮ ಅಕ್ಕನೇ ನನಗೆ ಮನೆ ಬಿಟ್ಟು ಹೋಗನೇಬೇಕಂತ ಹೇಳಿ ತಿಳ್ಕೊಂಡು ಆಕಿ ಸಾಕಿದ ಬೆಕ್ಕಿಗೆ ಹೊಡೆದಳು. ಅವಾಗ ಬೆಕ್ಕದ ಪಾಲ ತಗೊಂಡು ನೀ ಕಡಿಗಾಗಿ ಬೀರು ಅಂತ ಹೇಳಿ ಮಾಯವ ಹೇಳ್ದಕ್ಕರ ಮನೆ ಬಿಟ್ಟು ಬೀರಪ್ಪ ಹೋಗ್ಯಾನ. ಅದು ಸಾರಾಂಶ. ಹಿಂಗ ಸಾಹಿತ್ಯ ಇದು ಅದ. ನಾ ಯಾಕೆ ಇಲ್ಲಿ ಅದ್ದ, ನಾ ಯಾಕೆ ಇಲ್ಲಿ ಎದ್ದಪ್ಪ ಅಂತ ಕೇಳಿದ್ರ, ಇವತ್ತಿನ ದಿವಸ ಶಿವರಾತ್ರಿ ಅದ. ಇವತ್ತಿನ ದಿವಸ 12 ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿ ಅದಾವ, ಎಲ್ಲೆಲ್ಲಿ ಶಿವನ ಅಂಶ ಇರ್ತದ. ಎಲ್ಲರೂ ಇವತ್ತಿನ ದಿವಸ ಹೂವಿನ ಅಲಂಕಾರ, ರುದ್ರದ ಅಲಂಕಾರ, ಬಿಲ್ವ ಪತ್ರೆ ಅಲಂಕಾರ ಹಾಕಿ ಭಗವಂತ ನನ್ನಪ್ಪ 3 ಕಣ್ಣ ಮುಕ್ಕಣ್ಣ ಪರಮೇಶ್ವರನನ್ನ ಆಹ್ವಾನ ಮಾಡ್ಕೋತಾರ. ದೊಡ್ಡ ದೊಡ್ಡ ರೊಕ್ಕ ಇದ್ದವ್ರು ಹೆಂಗ್ ಕರೆಸಿರ್ತಾರಪ್ಪ ಅಂತ ಕೇಳಿದ್ರ, ಫುಲ್ ಪಿಕ್ಚರ್ದ ಹೀರೋಣಿಗಳಿಗೆ ಕರೆಸಿ ಕುಣಿಸಿ ಡ್ಯಾನ್ಸ್ ಮಾಡಿ ಹರ ಹರ ಮಹಾದೇವ ಶಂಭು ಶಿವ ಶಂಕರ ನಮ ಪಾರ್ವತಿ ಪತೇ ಹರ ಹರ ಮಹಾದೇವ ಅಂತೇಳಿ ಅಂದ್ಬಿಡ್ತಾರ. ಆದ್ರ ಇಲ್ಲಿ ಗುಡ್ಡದ ಮ್ಯಾಗ ಮುತ್ತಿಯವ್ರ ಕರೆಸ್ಯಾರ. ಇವು ವಡ್ಡಿ ವಾಲಗ ಶಿವಸ್ಥಾನ ನೋಡಿ ಅಂತ ಸಂಘ ಅದಾವ. ಆದ್ರೆ ಇಲ್ಲಿ ಹಂಗಾಗ್ಯದ. ಇಲ್ಲಿ ಭಗವಂತ ಹೆಂಗ್ರಿಪ್ಪ, ನಾಡಾಗ ಯಾವ ಊರ ಯಾವ ದೇಶ ಹೆಂಗದ ಗೊತ್ತಿಲ್ಲ. ಅಕ್ಕಲಕೋಟೆ ತಾಲೂಕಿಗೆ 12 ಜ್ಯೋತಿರ್ಲಿಂಗದೊಳಗ ಒಂದು ಬರ್ತಕ್ಕಂತ ಯಾವ ಸಿರಿಸೈಲದ ಮಲ್ಲಿಕಾರ್ಜುನನ್ನೇ ಇದೇ ಅಕ್ಕಲಕೋಟೆ ತಾಲೂಕಿಗೆ ಓಡಿ ಬಂದಂತ ಈ ಸಭಾದೊಳಗೆ ಕೈ ಎತ್ತಿ ಹೇಳ್ತಕ್ಕಂಥ ಸಿರಿಸೈಲದ ಮಲ್ಲಿಕಾರ್ಜುನಗ ನಾನು ಪಡ್ಕೊಂಡು ಬರಬೇಕು, ನಾನು ಹೋಗಿ ಮಲ್ಲಯ್ಯಗೆ ಮಾತಾಡಿಸಿ ಬರ್ಬೇಕಂತ ಹೇಳಿ ನವಣಿ ಹೊಲದಾಗಿರ್ತಕ್ಕಂಥ ಹುಡುಗ ಸಿದ್ದರಾಮ ಎದ್ದು ಬರ್ತಾನ. ಎದ್ದು ಬಂದು ಸಿರಿಸೈಲಕ್ಕೆ ಹೋಗ್ತಾನೆ. ನಾನು ನೋಡಿದ ಮಲ್ಲ ಇದು ಅಲ್ಲಂದ, ಭೀಮನ ಕೊಳ್ಳದ ಬಳ್ಳಿ ಕೇಳಿದ ಎಲ್ಲಿ ಅದು ಗೊತ್ತೇ ಇಲ್ಲಂದ. ನಾನು ಇಲ್ಲಿ ಅಲ್ಲಿ ಊರಾಗ ನೋಡಿದ ಮಲ್ಲಯ್ಯ ಬೇರೆನೆ, ಇಲ್ಲಿ ನೋಡಿದ್ರೆ ಎಲ್ಲರೂ ಕಲ್ಲು ತೋರಿಸ್ಲಕತ್ತಾರ. ನಾವು ಹಳ್ಳಿ ಊರಿಗೆ ಹೋದ್ರೆ ನಂದ್ಯಾಂಗ ಬರ್ತದ, ನಾ ಬಂದಿದ್ದಕ್ಕೂ ನಾ ಇಲ್ಲೇ ಹಾರಿಸಾಯ್ಬೇಕಂತೇಳಿ ಹೋಗಿ ಸಿದ್ದರಾಮ ಜಿಗಿತಿದ. ಮಲ್ಲಯ್ಯ ಬಂದು ಕೈ ಹಿಡ್ದಲ್ಲ, ಕೈ ಹಿಡಿದು ಹೇಳ್ತಾನ, ನಾನು ನಿನ್ನ ಭಕ್ತಿಗೆ ಮೆಚ್ಚಿನಿ, ಹೇಳು ಏನ್ ಬೇಕಂದ ನನ್ನ ಗುಡ ನೀ ನನ್ನ ಸಂಗಟ ಬಾ ಅಂದ. ನನ್ನ ಗುಡ ನನ್ನ ಸಂಗಟ ಬಾ ಅಂತ ಹೇಳಿ ತಿಳ್ಕೊಂಡ. ಆ ಕೂಸಿಗೆ ಹೇಳ್ದಕ್ಕಾರ ಸಿದ್ದರಾಮ ಅಂದ, ನನ್ನ ಜೊತೆಗೆ ಬಾ ಅಂತ ಹೇಳಿ ಸಿದ್ದರಾಮ ಹೇಳ್ದ ಕೂಡಲೇನೆ ಮಲ್ಲಯ್ಯ ಬರ್ತೀನಿ ಅಂದ. ನೀವು ಹಳ್ಳಿ ನೋಡಬೇಡ, ಹಳ್ಳಿ ನೋಡದಲ್ಲಿ ನಾನು ವಸ್ತಿ ಅಂದ. ಎಲ್ಲಿ ಮಹಾರಾಷ್ಟ್ರ, ಎಲ್ಲಿ ಆಂಧ್ರ, ಎಲ್ಲಿ ಕರ್ನಾಟಕ, ಎಲ್ಲಿ ಬಾರ್ಡರ್, ಅಲ್ಲಿಗೆ ಹೋಗ್ಯದ ಸಣ್ಣ ವಯಸ್ಸಿನ ಹುಡುಗ ಸಿದ್ದರಾಮೇಶ್ವರ. ಅಲ್ಲಿಗೆ ಹೋಗಿ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ, ಮಲ್ಲಯ್ಯ ಬರ್ತಾನಂದ ಖುಷಿಯೊಳಗೆ ಮೈ ಮರತ. ಪರಮಾತ್ಮ ಹೇಳ್ಯಾನ, ಪರಮಾತ್ಮಗ ನಾವು ನಾವು ಒಬ್ಬನೇ ಭಕ್ತಿಲ್ಲ. ಹೇಮರೆಡ್ಡಿ ಮಲ್ಲಮ್ಮದಾಳ, ಯಾರ್ಯಾರು ಸಿಕ್ಕಾಪಟ್ಟಿ ಭಕ್ತರ ಅದಾರ. ಕಲ್ಲಾಗ ಮುಳ್ಳ ಕೂತವ್ರೆ ಪರಮಾತ್ಮ ಆತಾರ. ಮತ್ತ ಅವ್ರಿಗೂ ಭಗವಂತ ಪ್ರತ್ಯಕ್ಷ ಆಗ್ಬೇಕು. ಎಲ್ಲಿ ಆ ಕಡೆ ಹೋಗ್ಯಾನೆ ನಮ್ಮ ಅಪ್ಪ ಅಂತೇಳಿ ಹೊಳ್ಳಿ ನೋಡಿಬಿಟ್ಟ. ಇಲ್ಲೇ ಬಂದ ಅಕ್ಕಲಕೋಟದ. ಇಲ್ಲಿ ಮಲ್ಲಯ್ಯ ಉಳ್ಕೊಂಡ. ಅಪ್ಪ ಹೋಗಿ ಸಿದ್ದರಾಮ ಅಲ್ಲಿ ನೆನೆಸ್ಕೊಂಡ. ಅದೇ ಶಾಖಾ ಮಠದ ಒಂದು ಸಿದ್ದರಾಮೇಶ್ವರ ಇಲ್ಲಿ ಗುಡ್ಡದೊಳಗ ರೇವಣ ಸಿದ್ಧ ಮುತ್ತಿ ಅಂತ ಹೇಳಿ ಕರೀತಾರ. ಅಪ್ಪಾಜಿ ಅವರು ಬಂದು ರೇವಣ ಸಿದ್ದೇಶ್ವರ ಅಪ್ಪಾಜಿ ಅವರು ಇವತ್ತು ನಮ್ಮ ಮಠದೊಳಗೆ ಸೇವೆ ಮಾಡಕತ್ತಾವ. ನಮ್ಮ ಊರ ಮಕ್ಕಳು ಟೋಪಣ್ಣ ಹನುಮಂತ ಕೂಡಿ ಈ ಮಕ್ಕಳ ಕಲಾ ಹಿಂಗೆ ಜಗತ್ತಿನೊಳಗೆ ಬೆಳಿಲೆತ್ ಹೇಳಿ ಮುತ್ತಿಯವರು 501 ರೂಪಾಯಿ ಕೊಟ್ಟರ. ಆ ಅಪ್ಪಾಜಿ ಅವರ ಆಶೀರ್ವಾದ ನನ್ನ ಪುಣ್ಯ ಏನೋ ಗೊತ್ತಿಲ್ಲ. ನಾನು ಇನ್ನೂ ಮಾತಾಡಕ್ ಬರ್ತಿತ್ತಲ್ಲ, ಈ ಊರಾಗ ರೇವಣ ಸಿದ್ಧ ಅಂತ ಹೇಳಿ ಗಳ್ಳೂರಿಗೆ ಹಾಡ್ತಿದ್ರ ಅವ್ರು. ನನಗೆ ಅಪ್ಪವ್ರು ಕ್ಯಾಸೆಟ್ ಮಾತಾಡಕ್ ಹಚ್ಚಿದ್ರ ಖರೆ ನನಗೆ ಅದು ಅಷ್ಟು ಬರ್ತಿತ್ತಲ್ಲ. ಅದಕ್ಕೆ ಅಪ್ಪರವ್ರು ಇಸ್ಲಾಂ ಸಮಾಜದವರು ಅವ್ರು ಹೆಂಗ್ ಬಂದ್ರು, ಈ ಒಂದು ಧರ್ಮ ಸ್ವೀಕರಿಸಿದ್ರು, ಇದು ಎಲ್ಲ ಕ್ಯಾಸೆಟ್ದಾಗ ನನಗೆ ಬರೆದು ಕೊಟ್ಟಿದ್ರು. ನನಗೆ ಅವಾಗ ಹೇಳಕ್ ಬರ್ತಿತ್ತಲ್ಲ. ಅಂತ ಅಪ್ಪಾಜಿ ಅವರು ಇತಿಹಾಸದ ಬಗ್ಗೆ ಅವಾಗೆ ಮಾತಾಡಿ ಇವತ್ತು ಅಪ್ಪಾಜಿ ಅವರು ನಮ್ಮ ನುಡಿಯನ್ನ ಕೂತ ಆಲಿಸ್ಲಕತ್ತಾರ. ತಾವೆಲ್ಲಾ ಗುರು ಹಿರಿಯರಿಗೆ ನಂದೊಂದು ಮಾತದ. ಯಾಕಪ್ಪ ಅಂತ ಕೇಳಿದ್ರೆ, ನಾವು ಎಲ್ಲರೂ ಯಾವ ಧರ್ಮದಾಗ ಹುಟ್ಟಿ ಬರ್ತೀವೋ, ಏನ್ ನಾವು ಗೌಡ್ರ ಧರ್ಮದಾಗೆ ಹುಟ್ಟಿ ಬರ್ಬೇಕಂತ ಹೇಳಿ ನಾನು ಅರ್ಜಿ ಹಾಕಿಲ್ಲ. ನಾ ಕುರುಬರ ಮಂದ್ಯಾಗ ಹುಟ್ಟಿ ಬರ್ಬೇಕಂತ ಹೇಳಿ ನಾನು ಪತ್ರ ಬರ್ದಿಲ್ಲ. ಹಿಂಗ ಏನ್ ಹೇಳುದಪ್ಪ ಅಂತ ಕೇಳಿದ್ರ, ಅದಕ್ಕೆ ಮುತ್ತೋರು ಇವತ್ತಿನ ದಿವಸ ಈ ಮೇಳ ಹಿಂಗೆ ಜಗತ್ತಿನಾಗ ಬೆಳಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ನಮ್ಮ ರೇವಣ ಸಿದ್ದ ಅಪ್ಪಾಜಿ ಅವರು 500 ರೂಪಾಯಿ
500 ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ. ಆ ಮುತ್ತಿಯವರ ಆಶೀರ್ವಾದ ನಮ್ಮ ಸಂಘಕ್ಕಿರ್ಲಿ. ಆದ್ರೆ ಊರಿನ ದೈವಕ್ಕೆ ನಂದೊಂದು ವಿನಂತಿ. ಏನ್ರಿಪ್ಪ ಅದು ವಿನಂತಿ? ಏನು ವಿನಂತಿ ಅದ ಹನುಮಂತಣ್ಣ? ಏನ್ರಿ ಸರ್? ಚಾಣಕ್ಯ ಚಂದ್ರಗುಪ್ತರಿಂದ ಆಯಿತು ಮೌರ್ಯ ಸಾಮ್ರಾಜ್ಯ. ಹೌದು ಹೌದು. ಚಾಣಕ್ಯ ಚಂದ್ರಗುಪ್ತರಿಂದ ಆಯಿತು ಮೌರ್ಯ ಸಾಮ್ರಾಜ್ಯ. ಸಮರ್ಥ ರಾಮದಾಸ ಶಿವಾಜಿ ಅವರಿಂದ ಆಯಿತು ಮರಾಠ ಸಾಮ್ರಾಜ್ಯ. ಹೌದು ಹೌದು. ಹರಿಹರ ಹಕ್ಕ ಬುಕ್ಕರಿಂದ ಆಯಿತು ವಿಜಯನಗರ ಸಾಮ್ರಾಜ್ಯ. ಹೌದು ಹೌದು. ಹಿಂಗ ಎಲ್ಲಾರ ಕಾಲಾಂತರದಾಗ ಗುರು ಶಿಷ್ಯರು ಕೂಡಿ ಕಟ್ಟಿದ್ರು ಈ ದೇಶ. ಆದ್ರ ದೊಡ್ಡ ಬಾಯಿಲೆ ಸಣ್ಣ ತುತ್ತು ನುಂಗ್ಲಕತ್ತಿನೋ ಏನು ಸಣ್ಣ ಬಾಯಿಲೆ ದೊಡ್ಡ ತುತ್ತು ನುಂಗ್ಲಕತ್ತಿನೋ ನನಗೂ ಗೊತ್ತಿಲ್ಲ. ಆದ್ರೂ ತುಂಬಿದ ಸವಾದೊಳಗ ಒಂದು ಮಾತು ಏನು ಹೇಳುದದ, ಭಾರತ ದೇಶವನ್ನ ಆಳಲಕ್ಕೆ ಯಾರು ಬಂದ್ರಪ್ಪ ಅಂತ ಕೇಳಿದ್ರ ಮೊಹಮ್ಮದ್ ಗೋರಿ ಬಂದಾನ, ಮೊಹಮ್ಮದ್ ಗಜನಿ ಬಂದಾನ, ಔರಂಗಜೇಬ್ ಬಂದಾನ, ಅಕ್ಬರ್ ಬಂದಾನ, ಶಹಜಾನ್ ಬಂದಾನ. ಔರಂಗಜೇಬ್ ಬಂದಾಕರ್ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜನ ಮಗನನ್ನ ಸಂಭಾಜಿಯನ್ನ ಕರ್ಕೊಂಡು ಒಯ್ದು ಏನಿ ನಮ್ಮ ಇಸ್ಲಾಂ ಸಮಾಜಕ್ಕೆ ಬಾ, ಇಸ್ಲಾಂ ಸಮಾಜಕ್ಕೆ ಬರ್ಲಿಕ್ಕಂದ್ರ ನಿನಗ ಕೊಲ್ತೀನಿ ಅಂದ, ಕಣ್ಣು ತೆಗಿತೀನಿ ಅಂದ. ಅವಾಗ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ, ನಿನಗ ಕೊಲ್ತೀನಿ ಅಂದ, ಕಣ್ಣು ತೆಗಿತೀನಿ ಅಂದ. ನಾ ಬರಲ್ಲ ಅಂದ ಕೂಡ್ಲೇನೆ ನಾ ಇಸ್ಲಾಂ ಸಮಾಜಕ್ಕೆ ಬರ್ತೀನಿ, ನೀ ಒಂದು ಮಗಳೇರು ಕೊಡಬೇಕು, ಇಲ್ಲಿಕ್ಕೆ ನನಗೆ ಮದುವೆ ಮಾಡಿ ಕೊಟ್ಟೆ ಅಂದ್ರ ನಾನ್ ನಿಮ್ಮ ಇಸ್ಲಾಂ ಸಮಾಜಕ್ಕೆ ಬರ್ತೀನಿ ಅಂದ. ಹಿಂಗ ಅಂದ ಕೂಡ್ಲೇನೆ ಅವ ಬರ್ಲಿಲ್ಲ. ಅವ ಬರ್ಲಾರ್ದಕ್ಕೋಸ್ಕರ ಅವನಿಗೆ ಛತ್ರಪತಿ ಶಿವಾಜಿ ಮಹಾರಾಜನ ಮಗ ಸಂಭಾಜಿಗೆ ಕೊಂದ್ರತ್ತೆ ಹೇಳ್ತಾರ. ಹಂಗ ಜಿದ್ದ ಹುಜಿತಿ ಹಾಕಿ ಸಮಾಜಕ್ಕೆ ಬರಕರ ಏನೂ ಕರಿಲಾರದೆ ಮುತ್ತಿಯವ್ರು ಇವತ್ತಿನ ದಿವಸ ನಾ ಸಿದ್ದರಾಮೇಶ್ವರ ಆಳಾಗಿ ದುಡಿದು ಗುಡ್ಡದೊಳಗೆ ಸಿದ್ದರಾಮೇಶ್ವರನ ಮಂದಿರ ಕಟ್ತೀನಿ ಅಂತ ಹೇಳಿ ಈ ಧರ್ಮಕ್ಕೆ ಬಂದಾರ. ಅದಕ್ಕೆ ಈ ಊರಾಗಿನ ಗುರು ಹಿರಿಯರ ಅವರನ್ನು ಎತ್ತಿ ಬೆಳೆಸ್ಬೇಕಂತ ತಿಳ್ಕೊಂಡ ಏನೂ ಕರಾರಿಲ್ಲ, ಏನೋ ಇದು ಹಾಕ್ಲಾರ್ದೆ ಅಪ್ಪಾಜಿ ಅವರು ನಮ್ಮ ಬಂದು ನಾನು ಈ ಮುತ್ಯನ ಆಳಾಗಿ ಮುತ್ಯನ ಶಿಷ್ಯ ಆಗಿ ಗುರುವಾಗಿ ನಿಮ್ಗೆಲ್ಲರಿಗೆ ನಾನು ದಾರಿ ತೋರಿಸ್ತೀನಿ. ಇವತ್ತು ನಮ್ಮನ್ನೆಲ್ಲರನ್ನು ಇಲ್ಲಿ ನಮ್ಮ ದುಃಖಗಳು ನಮ್ಮ ಮನೆ ಸಂಸಾರಗಳನ್ನು ಬಿಟ್ಟು ಇವತ್ತಿನ ದಿವಸ ಇಲ್ಲಿ ಬಂದಾರಲ್ಲ, ಇದು ಎಲ್ಲರೂ ಆ ಮುತ್ಯವ್ರು ಮಾಡಿರ್ತಕ್ಕಂಥ ತಪ್ಪದ ಶಕ್ತಿಯಿಂದ ನಾವು ನೀವು ಕೂಡಿ ಪುಣ್ಯಾತ್ಮರೇ. ನಮ್ಮ ಮೌನ ಬೆಳಗೋಕ್ಕೊಂದು ವಿನಂತಿ ಅಣ್ಣ. ಚಾದವ್ರು ಸ್ವಲ್ಪ ಶಾಂತತೆ, ಇನ್ನೂ ಈಗೇನು ತಂಡಿಲ್ಲ, ಒಳ್ಳೆ ವಾತಾವರಣ ಅದ, ಒಳ್ಳೆ ಸಂಪದ, ಜಾತ್ರೆ ಭಾಳ ಚಂದ ಹೋಗ್ಬೇಕಾಗ್ಯದ. ಅವನ ಬಳಗದವ್ರದ್ದು ಒಂದು ನಾನು ಅವ್ರಿಗೆ ಹೇಳ್ತೀನಿ ಒಂದು ಮಾತು. ಏನಪ್ಪಾ ಅಂತ ಕೇಳಿದ್ರ, ಬೆಕ್ಕು ಮನಿಗೆ ಲೇಸು ಮುಕ್ಕು ಕಲ್ಲಿಗೆ ಲೇಸು. ಹೌದು, ಮುಕ್ಕು ಕಲ್ಲಿಗೆ ಲೇಸು. ಬೆಕ್ಕು ಮನಿಗೆ ಲೇಸು ಮುಕ್ಕು ಕಲ್ಲಿಗೆ ಲೇಸು. ನಕ್ಕು ನಗಿಸುವ ನುಡಿ ಲೇಸು, ಊರಿಗೆ ಒಕ್ಕಲಿಗೆ ಲೇಸು ಸರ್ವಜ್ಞ. ಏನು ಮನಿ ಒಳಗ ಬೆಕ್ಕಿತ್ತಪ್ಪ ಅಂತಂದ್ರೆ ಹುಳ ಹುಟ್ಟಿ ತಿತ್ತೈತಿ, ಅದು ಮನ್ಯಾಗ ಬರ್ತಕ್ಕಂಥ ಇಲಿಗೆ ಹೊಡೆದ್ ಹಾಕ್ತೈತಿ. ಮನ್ಯಾಗ ಒಂದು ಬೀಸಾ ಕಲ್ ಇತ್ತಪ್ಪ ಅಂತಂದ್ರ ಕುಟ್ಲಕ್ ಬರ್ತೈತಿ, ಮತ್ತೆ ಯಾವ್ದಾರ ಕಾಳ ಕಡಿ ಹೊಡಿಲಿಕ್ಕೆ ಬರ್ತೈತಿ ಅಂತ ಹೇಳ್ತಾರ. ಹಂಗ ನಕ್ಕು ನಗಿಸುವ ನುಡಿಲೇಸು ತುಂಬಿದ ಸಭಾದೊಳಗ ಅವಾಗ ನಗಸುದು ಹೇಳ್ದಪ್ಪ ಅಂತಂದ್ರೆ ಯಾರ ಕಣ್ಣು ಮುಚ್ಚಿದ್ರು ಏನ ಹೇಳ್ದಪ್ಪ ಅಂತ ಹೇಳಿ ಹಿಂಗ ನಕ್ಕೋತ್ ಕಣ್ಣು ಬಿಡ್ತಾರ. ಅದಕ್ಕೆ ನಮ್ಮ ಮೌನ ಬಳಗದವ್ರಿಗೆ ಏನ್ ಹೇಳುದಪ್ಪ ಅಂತ ಕೇಳಿದ್ರ, ಏನ್ರಿ ಸರ ಹಿಂಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಅಮ್ಮ ಆತಿದ್ದಕ್ಕಿ ಕುತ್ತಿದಳು, ಸಸಿ ಇದ್ದ ಕಡಿಗೆ ತಗೊಂಬಂದು ಕೊಟ್ಲು. ಅವಾಗ ಆತಿ ಅನ್ನ ಹಿಂಗ ತಗೊಂಡ್ ಊಟ ಮಾಡ್ತಿಳು, ಒಂದ್ ಪಟಕನ ಕಲ್ಲು ಬಂದ್ಬಿಡ್ತು. ಅವಾಗ ಸಸಿಗೆ ಅಂದಳಕ್ಕೆ ಅತ್ತಿ ಏನತ್ತ, ಐ ಕೊಡಿ ನಿನ್ನ ಕಣ್ಣು ಎಲ್ಲವ ದೇವ್ರೇನ್ ನೆತ್ತಿ ಮ್ಯಾಗ ಕೊಟ್ಟಾನವ ಏನ್ ಕಣ್ಣು ಇಡ ಜಾಗದಾಗೆ ಇಟ್ಟಾನ, ಅನ್ನದಾಗ ಕಲ್ಲು ಬಂದವ, ನಿನಗ ಸ್ವಚ್ಛ ಮಾಡಕ್ ಬರಂಗಿಲ್ಲ, ನಿನ್ನ ಕಣ್ಣು ಎಲ್ಲಿ ಕೊಟ್ಟಾನ ಅಂತ ಹೇಳಿ ಆ ಮುದುಕಿದ್ರ ಸಸಿಗೆ ಬೈಲಿಕ್ಕತ್ತು. ಸಸಿ ಬಾಳ ಜಾಬಾದಿ ನಮ್ಮ ಹನುಮಂತಣ್ಣನಂಗಿದ್ದಳು. ಐ ಅತ್ತಿ ದೇವ್ರು ನಿನಗೇರಿ ಏನು ಕಡಿಮೆ ಮಾಡ್ಯಾನ, 32 ಹಲ್ಲು ಕೊಟ್ಟನ, ಒಂದು ಕಲ್ಲು ಹೊಡೆದಾಗಲ್ಲ ಏನಂದ. ಇಂಥ ಕಾಲದ ಒಂದದ, ಇಂಥ ಇದ್ರೊಳಗ ಇಂಥ ಕಲಿಯುಗದೊಳಗ ಅಪ್ಪಾಜಿಯವರು ಬಂದು ನಾನು ಇಂಥದ್ದೊಂದು ಮಾಡ್ತೀನಿ, ಈ ಜಾಗದೊಳಗೆ ಮಠ ಮಾಡಿ ನಿಮ್ಮೆಲ್ಲರಿಗೆ ಒಂದು ಭಕ್ತಿ ಮಾರ್ಗದೊಳಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿ ಅಪ್ಪಾಜಿಯವರು ಎದ್ದು ಬಂದು ನಿಮ್ಮ ನಡಬರ್ಕ್ ನಿಂತಾರ. ನಾವೆಲ್ಲರೂ ಕೂಡಿಕೊಂಡು ಅಪ್ಪಾಜಿಯವ್ರನ್ನ ಬೆಳೆಸಿ ಈ ಒಂದು ಪುಣ್ಯ ಸ್ಥಾನ ಮಾಡ್ಬೇಕಾಗ್ಯದ, ಈ ಜಾಗ ಮಾಡ್ಬೇಕಾಗ್ಯದ. ಅದಕ್ಕೆ ಅಪ್ಪಾಜಿಯವರು ಕೊಟ್ಟಿರ್ತಕ್ಕಂಥ 500 ರೂಪಾಯಿ ನಾವು ಬಹಳ ಆತ್ಮೀಯವಾಗಿ ಆಶೀರ್ವಾದ ರೂಪವಾಗಿ ಸ್ವೀಕರಿಸ್ತೀವಿ. ಅಪ್ಪರವರಿಗೆ ಸಿದ್ದರಾಮೇಶ್ವರ ಅಷ್ಟೈಶ್ವರ್ಯ ಶ್ರೀ ಸಂಪತ್ತಿಯನ್ನು ಕೊಟ್ಟು ಕಾಪಾಡಲತ್ತ ನನ್ನ ಸಂಘದ ವತಿಯಿಂದ ಬೇಡಿ. ಕಿರಿಕಿರಿ ಕೊಡ್ಲಕತ್ತಾಳ್ರಿ, ಬಾಳ ಕಾಡ್ಲಕತ್ತಾಳ. ಹೆಂಡತಿ ಕಿರಿಕಿರಿ ಕೊಡ್ಲಾರ್ದಂಗ ಏನ್ರ ಒಂದು ಗುಳಿಗೆ ಇದ್ರ ಕುಡ್ರಿ ಸಾಹೇಬ್ರ ಅಂದತ್ತ. ಅವಾಗ ಡಾಕ್ಟರ್ ಸಾಹೇಬ್ ಅಂದತ್ತ, ಏನ್ರಿಪ್ಪ ಕುರ್ಸಲೆ ಹೆಂಡತಿ ಕಿರಿಕಿರಿ ಕೊಡ್ಲಾರ ಗುಳಿಗೆ ಇತ್ತ, ನಾಯಕ 5-6 ದಿವಸ ಐತೆ ದವಾಖಾನೆ ತೆರ್ಕೊಂಡ್ ಕುಂದಿರ್ತೀನಿ. ಡಾಕ್ಟರ್ ಸಾಹೇಬ್ರು ಇವತ್ತಿನ ದಿವಸ ನಾನು ಶಿವರಾತ್ರಿ ಒಳಗ ರೇವಣ ಸಿದ್ದಪ್ಪ ಅಜ್ಜನ ಮಠದೊಳಗ ಸಿದ್ದರಾಮೇಶ್ವರ ಮಠದೊಳಗ ನಾನು ಭಕ್ತಿ ರೂಪದೊಳಗ ಅವ್ರು ಹಾಡ್ತಾರ, ನಾನು ಕುತ್ತಿ ಕೇಳ್ಯಾರ, ಮುತ್ಯನ ಕೃಪೆಗೆ ಪಾತ್ರ ಆಗಮಂತ ಹೇಳಿ ಡಾಕ್ಟರ್ ಸಾಹೇಬ್ರು ಈ ಒಂದು ಚಿಕ್ಕ ಮೇಳಿಗೆ ನಮ್ಮ ಮಹಾರಾಷ್ಟ್ರ ಗಡಿನಾಡ ಭಾಗದೊಳಗೆ ಇದೊಂದು ಕ್ಯಾರ್ ಹುಲಿ ಗಾನಕ್ಕೆ ಹೋಗಿಲಾಗಿ ಬೆಳೆತ್ತೆ ತಿಳ್ಕೊಂಡು 200 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ. ಆ ಡಾಕ್ಟರ್ ಸಾಹೇಬ್ರ ದವಾಖಾನಿಗೆ ಯಾರಿಗಾರ ಆರಾಮ್ ತಪ್ಪದ್ರು ಹೋಗಿ ಒಂದು 10 ರೂಪಾಯಿ ಕಡಿಮೆ ಮಾಡಿ ತೋರಿಸ್ಕೊಂಡ್ ಬರ್ಬೇಕಂತ ಹೇಳಿ ನಮ್ಮ ಸಂಘದಿಂದ ವಿನಂತಿ ಇರ್ತದ. ಡಾಕ್ಟರ್ ಸಾಹೇಬ್ರು ಬೆಳ್ಳೂರಿಗೆ, ಈ ಕಡೆ ಕುಂಟೋಜಿ, ನಮ್ಮ ಜಕ್ಕಾಪುರ, ಈ ಸೀಮೆಗಿನವ್ರು ಬಂದ್ರೆ ಒಂದು 10 ರೂಪಾಯಿ ಕಡಿಮೆ ತಗೋಬೇಕಂತ ಹೇಳಿ ನಮ್ಮ ಸಂಘದ ವತಿಯಿಂದ ವಿನಂತಿ ಇರುತ್ತೆ. ಅದಕ್ಕೆ ಈ ಹಣವನ್ನು ಸ್ವೀಕರಿಸ್ತಾ ಅವರಿಗೂ ಕೂಡ ಸಿದ್ದರಾಮೇಶ್ವರ ಅಷ್ಟೈಶ್ವರ್ಯ ಶ್ರೀ ಎಷ್ಟ ಹೇಳಿದ್ರ ಬಿಡಲಿಲ್ಲ ನಿನ್ನ ಚಟ,
ಎಷ್ಟ ಹೇಳಿದ್ರೆ ಬಿಡಲಿಲ್ಲ ನಿನ್ನ ಚಟ ನನ್ನ ಮನೆಯನ ಹಾಲ ಬೆಕ್ಕ ಕೊಡದರ ನನ್ನ ಮನೆಯನ ಹಾಲ ಬೆಕ್ಕ ಕೊಡದರ ನಿಂದೇನ ಹೋಗ್ತಿತ್ತು ಗಲ್ಟ ಅಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಯಾದ ಪೆಟ್ಟ ಅಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗ ಯಾದ ಪೆಟ್ಟ ಬೆಕ್ಕಿಗೆ ಒಡದಕ ಮನಸ ಬರುದ ಬೆಕ್ಕಿಗೆ ಒಡದಕ ಮನಸ ಬರುದ ಹೋಗಲ್ಲ ಮನೆ ಬಿಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಆಗ್ಯದ ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಆಗ್ಯದ ಪೆಟ್ಟ ಹೋಗಿದ್ರು ನಿನಗ ಅಡಿವಾಗ ಬಿಟ್ಟ ನಾ ತಂದಿನಿ ನಿನಗ ಮುದ್ದು ಕೊಟ್ಟ ಹೋಗಿದ್ರು ನಿನಗ ಅಡಿವಾಗ ಬಿಟ್ಟ ನಾ ತಂದಿನಿ ನಿನಗ ಮುದ್ದು ಕೊಟ್ಟ ತಂದ ತಪ್ಪಿಗೆ ಋಣ ತೀರ್ಸಿದ ತಂದ ತಪ್ಪಿಗೆ ಋಣ ತೀರ್ಸಿದ ಮೊದಲ ಇಲ್ಲಿಂದ ತಾಟ ಅಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗ ಎದ ಪೆಟ್ಟ ಅಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಎದ ಪೆಟ್ಟ ಬೆಕ್ಕಿಗೆ ಒಡದಕ ಮನಸ ಬರುದ ಬೆಕ್ಕಿಗೆ ಒಡದಕ ಮನಸ ಬರುದ ಹೋಗಲ್ಲ ಮನೆ ಬಿಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಎದ ಪೆಟ್ಟ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಎದ ಪೆಟ್ಟ ಗಳೂರಿಗೆ ಸರಳಾದ ರೂಟ ರಾಮಲಿಂಗನ ಗುಡಿಯಾಗ ಧ್ಯಾನದ ಊಟ ಒಳ ಊರಿಗೆ ಸರಳಾದ ರೂಟ ರೇವಣ ಸಿದ್ಧನ ಗುಡಿಯಾಗ ಧ್ಯಾನದ ಊಟ ಮನೆವಾಲ ಎಲ್ಲಣ್ಣ ಸಾಹಿತ್ಯ ಮರೆತನ ಏ ಮನೆವಾಲ ಎಲ್ಲಣ್ಣ ಸಾಹಿತ್ಯ ಮರೆತನ ಟೋಪಣ ಹಾಡವಾರು ಬಾಟ ಅಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರಣಿಗ ಯಾದ ಪೆಟ್ಟ ಅಕ್ಕ ಮಾಯಕ್ಕ ಆಡಿದ ಮಾತ ತಮ್ಮ ಬೀರುಗ ಯಾದ ಪೆಟ್ಟ ಬೆಕ್ಕಿಗೆ ಒಡದ